ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ರೂಪಣಾತ್ಮಕ ಅಥವಾ ಸಾಧನಾ ಪರೀಕ್ಷೆ 2. ಸೊ ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಏನು ಮಾಡಬಹುದು ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತಕ್ಕಂಥದ್ದಿದೆ. ಮೊದಲೇ ಪ್ರಶ್ನೆ, ಕಾಂತವನ್ನು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಶ್ ಎನ್ನುವರು. ಎರಡನೇದು, ಭ್ರಮಣ ಚಲನೆಗೆ ಒಂದು ಉದಾಹರಣೆ ಡ್ಯಾಶ್. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. ಮೂರನೇ ಪ್ರಶ್ನೆ, ಅಳತೆಯ ಆದರ್ಶಮಾನ ಎಂದರೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನು 4ನೇದು, ದ್ರವ್ಯದ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಸರಿ ತಪ್ಪು ತಿಳಿಸಬೇಕು. 5ನೇ ಪ್ರಶ್ನೆ, ಕಾಂತದ ಎಲ್ಲ ಭಾಗವು ಕಾಂತೀಯ ವಸ್ತುಗಳನ್ನು ಸಮನಾಗಿ ಆಕರ್ಷಿಸುತ್ತದೆ ಅಂತೇಳಿ ಒಂದು ಸರಿ ತಪ್ಪು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನು 6ನೇದು, ವಕ್ರ ರೇಖೆಗಳನ್ನು ಅಳೆಯಲು ನಮ್ಮ ಅಳೆಯುವ ಟೇಪು ಉಪಯುಕ್ತವಲ್ಲ ಅಂತೇಳಿ ಮತ್ತೊಂದು ಸರಿ ತಪ್ಪು ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 7ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು, ಉದಾಹರಣೆ ಕೊಡಿ ಅಂತೇಳಿ ಒಂದು ಪ್ರಶ್ನೆ. ಇನ್ನು ಕೆಳಗಿನವುಗಳನ್ನು ಅಳೆಯುವ ಮಾನ ತಿಳಿಸಿ. ಅಲ್ಲಿ ನೋಡೋದಾದ್ರೆ ಮೊದಲೇದು ಬೆಂಗಳೂರು ಮತ್ತು ಮಂಗಳೂರು ನಡುವಿನ ದೂರ. ಇನ್ನು 2ನೇದು ನಾಣ್ಯದ ಗಾತ್ರ ಅಂತೇಳಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಕಾಂತಗಳ ಯಾವುದಾದರೂ 4 ಗುಣಗಳನ್ನು ತಿಳಿಸಿ ಅಂಥೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು 10ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇವುಗಳ ಏಕಮಾನ ತಿಳಿಸಿ ಅಂತೇಳಿ. ಸೊ ಇಲ್ಲಿ ಮೊದಲೇದು ಉದ್ದ ಮೀಟರ್, ದೂರ ಕಿಲೋಮೀಟರ್ ಅಂಥೇಳಿ. ಸೊ 2 ಏಕಮಾನಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 11ನೇ ಪ್ರಶ್ನೆ, ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರವನ್ನು ಬಿಡಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ 3 ಅಂಕದ 6 ವಾಕ್ಯಗಳಲ್ಲಿ ಬರೀತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಚಲನೆಯ ವಿಧಗಳನ್ನು ಉದಾಹರಣೆ ಸಹಿತ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಉತ್ತರ ಸಹಿತ ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಮುಖ್ಯವಾಗಿತ್ತು. ಮೊದಲೇ ಪ್ರಶ್ನೆ, ಕಾಂತವನ್ನು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಶ್ ಎನ್ನುವರು. ಸೊ ಏನಂತೇಳಿ ಕರೀತಾರೆ ಅಂತಂದ್ರೆ ಕಾಂತೀಯ ಅಂತೇಳಿ ಕರೀತಾರೆ. ನೆಕ್ಸ್ಟ್ 2ನೇದು, ಭ್ರಮಣ ಚಲನೆಗೆ ಒಂದು ಉದಾಹರಣೆ ಡ್ಯಾಶ್. ಸೊ ಉದಾಹರಣೆ ನೋಡೋದ್ರೆ ಭ್ರಮಿಸುತ್ತಿರುವ ಬುಗುರಿ, ಇದಕ್ಕೇನಾಗ್ತದೆ ಅಂದರೆ ಉದಾಹರಣೆ ಆಗ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 7ರಲ್ಲಿ ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. 3ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಳತೆಯ ಆದರ್ಶಮಾನ ಎಂದರೇನು ಅಂತೇಳಿ. ಸೊ ಉತ್ತರವನ್ನು ನೋಡೋದಾದ್ರೆ, ಒಂದು ಅಳತೆಯ ಮಾನವು ನಿರ್ದಿಷ್ಟ ಭೌತ ಪರಿಣಾಮವನ್ನು ಯಾರಾದರೂ ಆಗಲಿ, ಸೊ ಎಲ್ಲಿಯಾದರೂ ಆಗಲಿ, ಎಷ್ಟೇ ಬಾರಿ ಆದರೂ ಆಗಲಿ, ಸೊ ಅಳೆದರೆ ಅದು ಏನಪ್ಪ ಅಂತಂದ್ರೆ ಒಂದೇ ಮೌಲ್ಯವನ್ನು ನೀಡುವಂತಿದ್ದರೆ ಸೊ ಅದನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಅಳತೆಯ ಆದರ್ಶಮಾನ ಅಂತೇಳಿ ಕರಿತೀವಿ. ನೆಕ್ಸ್ಟು 4ನೇ ಪ್ರಶ್ನೆ, ದ್ರವ್ಯದ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ 4ನೇ ಪ್ರಶ್ನೆ ಇದೆ. ಸೊ ಲಕ್ಷಣ ಏನಪ್ಪ ಅಂದ್ರೆ, ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯಕ್ಕೆ ರಾಶಿ ಇದೆ ಅಂತೇಳಿ 2 ಲಕ್ಷಣಗಳನ್ನು ಬರೀಬಹುದು. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ ಸರಿ ತಪ್ಪು ತಿಳಿಸಿ ಅಂತಕ್ಕಂಥದ್ದಿತ್ತು. 5ನೇ ಪ್ರಶ್ನೆ, ಕಾಂತದ ಎಲ್ಲ ಭಾಗವು ವಸ್ತುಗಳನ್ನು ಸಮನಾಗಿ ಆಕರ್ಷಿಸುತ್ತದೆ. ಇದು ಹೇಳಿಕೆ ಏನಪ್ಪ ಅಂತಂದ್ರೆ ತಪ್ಪಾಗಿರ್ತಕ್ಕಂಥದ್ದಿದೆ. ಇನ್ನು 6ನೇದು, ವಕ್ರ ರೇಖೆಗಳನ್ನು ಅಳೆಯಲು ನಮ್ಮ ಅಳೆಯುವ ಟೇಪು ಉಪಯುಕ್ತವಲ್ಲ. ಸೊ ಇದು ಕೂಡ ಏನಪ್ಪ ಅಂತಂದ್ರೆ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4 ಮುಖ್ಯವಾಗಿರ್ತಕ್ಕಂಥದ್ದು. 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಏನಂತಂದ್ರೆ, ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು ಅಂತೇಳಿ ಒಂದು ಪ್ರಶ್ನೆ, ಮತ್ತು ಅದಕ್ಕೆ ಉದಾಹರಣೆಯನ್ನು ಕೊಡಬೇಕು. ಮೊದಲೇದಾಗಿ ಉತ್ತರ ನೋಡೋಣ. ಸೊ ಕಾಂತ ಆಕರ್ಷಿಸುವ ವಸ್ತುಗಳು ಕಾಂತೀಯ ವಸ್ತುಗಳು ಅಂತೇಳಿ ಕರಿತೀವಿ. ಇನ್ನು ಇದಕ್ಕೆ ಉದಾಹರಣೆ ನೋಡೋದಾದರೆ ಕಬ್ಬಿಣ ಅಂತೇಳಿ ಉದಾಹರಣೆಗೆ ಬರಿಬೋದು. ಇನ್ನು ನೆಕ್ಸ್ಟು ಅಕಾಂತೀಯ ವಸ್ತುಗಳಂತಂದ್ರೆ, ಸೊ ಕಾಂತ ಒಂದು ಆಕರ್ಷಿಸದ ವಸ್ತುಗಳನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಅಕಾಂತೀಯ ವಸ್ತುಗಳಂತೇಳಿ ಕರಿತೀವಿ. ಇನ್ನು ಉದಾಹರಣೆಗಾಗಿ ನೋಡೋದಾದ್ರೆ ಮರ ಅಂತಕ್ಕಂಥದ್ದು ಇಲ್ಲಿ ಉದಾಹರಣೆಗಾಗಿ ಬರೀಬಹುದು. ನೆಕ್ಸ್ಟು 8ನೇ ಪ್ರಶ್ನೆ ಏನಂತಂದ್ರೆ, ಕೆಳಗಿನವುಗಳನ್ನು ಅಳೆಯುವ ಮಾನ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ. ಇಲ್ಲಿ ನೋಡೋದಾದ್ರೆ ಬೆಂಗಳೂರು ಮತ್ತು ಮಂಗಳೂರು ನಡುವಿನ ದೂರ. ಸೊ ಇದೇನಪ್ಪ ಅಂತಂದ್ರೆ ಕಿಲೋಮೀಟರ್ಗಳಲ್ಲಿ ನಾವು ಅಳಿಬೋದು. ಇನ್ನು ನಾಣ್ಯದ ಗಾತ್ರವನ್ನು ಮಿಲಿಮೀಟರ್ಗಳಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನಾವು ಅಳಿಬೋದು. ಇನ್ನು 9ನೇ ಪ್ರಶ್ನೆ, ಕಾಂತಗಳ ಯಾವುದಾದ್ರೂ 4 ಗುಣಗಳನ್ನು ತಿಳಿಸಿ ಅಂತೇಳಿ ಇರ್ತಕ್ಕಂಥದ್ದಿದೆ.
ಸೊ ಕಾಂತಗಳಿಗೆ ಏನಪ್ಪ ಅಂದ್ರೆ ಎರಡು ದ್ರವಗಳಿವೆ, ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ ಅಂತೇಳಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಅಂತಕ್ಕಂಥದ್ದಿದೆ, ಒಂದು ಗುಣವನ್ನು ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಿಜಾತಿಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಈ ಒಂದು ಗುಣವನ್ನು ಕೂಡ ನೋಡ್ತೀವಿ. ಇನ್ನು 10ನೇ ಪ್ರಶ್ನೆ ಏನಪ್ಪ ಅಂದ್ರೆ ಇವುಗಳ ಏಕಮಾನ ತಿಳಿಸಿ ಅಂತಕ್ಕಂಥದ್ದಿದೆ. ಇನ್ನು ಇಲ್ಲಿ ನೋಡೋದಾದ್ರೆ ಉದ್ದ ಅಂತಕ್ಕಂಥದ್ದು ಮೀಟರ್ ಆದರೆ ದೂರ ಇದು ಕಿಲೋಮೀಟರ್ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ 4ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಈ ಪ್ರಶ್ನೆ ಏನಂತಂದ್ರೆ ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಆಲ್ರೆಡಿ ಏನು ಮಾಡಿದ್ನಿ ಅಂತಂದ್ರೆ ಇಲ್ಲಿ ನಿಮಗೆ ಈ ಒಂದು ಚಿತ್ರಣವನ್ನು ಮತ್ತು ಅದರಲ್ಲಿ ಇರ್ತಕ್ಕಂಥ ಒಂದು ಕಾಂತಗಳನ್ನು ಕೂಡ ಏನು ಮಾಡಿದೆ ಅಂತಂದ್ರೆ ಇಲ್ಲಿ ಹೆಸರಿಸಲಾಗಿದೆ. ಸೊ ಅದನ್ನು ನೀವು ಸ್ಪಷ್ಟವಾಗಿ ನೋಡ್ಬೋದು. ಇನ್ನು 12ನೇ ಪ್ರಶ್ನೆ ಏನಂತಂದ್ರೆ ಚಲನೆಯ ವಿಧಗಳನ್ನು ಉದಾಹರಣೆ ಸಹಿತ ಏನು ಮಾಡಬೇಕಪ್ಪ ಅಂದ್ರೆ ತಿಳಿಸ್ಬೇಕಿಲ್ಲಿ. ಇನ್ನು ನೋಡೋದಾದ್ರೆ ರೇಖೀಯ ಚಲನೆ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಒಂದು ವಸ್ತು ನಿರ್ದೇಶಕ ಬಿಂದುವಿನಿಂದ ನೇರವಾಗಿ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ಸೊ ಅದನ್ನು ಏನಂತ ಹೇಳಿ ಕರಿತೀವಪ್ಪ ಅಂದ್ರೆ ಇಲ್ಲಿ ರೇಖೀಯ ಚಲನೆ ಅಂತೇಳಿ ಕರಿತೀವಿ. ಇನ್ನು ಉದಾಹರಣೆ ನೋಡೋದಾದ್ರೆ ತೆಂಗಿನಕಾಯಿ ಮರದ ದಿಂದ ಏನಪ್ಪ ಅಂದ್ರೆ ಇಲ್ಲಿ ಮರದಿಂದ ಬೀಳೋದು ಅಂತಕ್ಕಂಥದ್ದು ಏನು ಮಾಡ್ತೀವಿ ಅಂತಂದ್ರೆ ಉದಾಹರಣೆಗಾಗಿ ನೋಡುವುದು. ಇನ್ನು ವೃತ್ತೀಯ ಚಲನೆ ಅಂತಕ್ಕಂಥದ್ದಿದೆ. ಸೊ ಒಂದು ಕಾಯವು ನಿರ್ದಿಷ್ಟ ಬಿಂದುವಿನ ಒಂದು ಸುತ್ತ ವೃತ್ತಾಕಾರದ ಪಥದಲ್ಲಿ ಚಲಿಸುವ ಚಲನೆಯನ್ನು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ವೃತ್ತೀಯ ಚಲನೆ ಅಂತೇಳಿ ಕರಿತೀವಿ. ಇನ್ನು ಉದಾಹರಣೆಗಾಗಿ ನೋಡಿದ್ರೆ ಇಲ್ಲಿ ತಿರುಗುತ್ತಿರುವ ಫ್ಯಾನ್ ಏನಪ್ಪ ಅಂದ್ರೆ ಬ್ಲಡ್ನ ತುದಿ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಆಂದೋಲನ ಚಲನೆ ಅಂತಕ್ಕಂಥದ್ದಿದೆ. ಸೊ ಒಂದು ವಸ್ತು ನಿರ್ದಿಷ್ಟ ಬಿಂದು ಏನಪ್ಪ ಅಂದ್ರೆ ಮೂಲಕ ಹಿಂದೆ ಮುಂದೆ ಚಲಿಸುತ್ತಿದ್ದರೆ ಅಂಥ ಚಲನೆಯನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಆಂದೋಲನ ಚಲನೆ ಅಂತೇಳಿ ಕರಿತೀವಿ. ಇನ್ನು ಉದಾಹರಣೆ ನೋಡಿದ್ರೆ ಇಲ್ಲಿ ಲೋಲಕದ ಚಲನೆ ಅಂತೇಳಿ ಉದಾಹರಣೆಗಾಗಿ ತೆಗೆದುಕೊಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಭ್ರಮಣ ಚಲನೆ ಇದ್ದ. ಸೊ ಒಂದು ಕಾಯವು ತನ್ನ ಅಕ್ಷದ ಸುತ್ತ ತಾನೇ ಸುತ್ತುತ್ತಿದ್ದರೆ ಅಂಥ ಒಂದು ಚಲನೆ ಏನಂತ ಕರಿತೀವಿ ಅಂತಂದ್ರೆ ಭ್ರಮಣ ಚಲನೆ ಅಂತೇಳಿ ಕರಿತೀವಿ. ಸೊ ಉದಾಹರಣೆಗೆ ನೋಡೋದಾದ್ರೆ ತಿರುಗುತ್ತಿರುವ ಬುಗುರಿ. ಸೊ ಇದು ಉದಾಹರಣೆಗಾಗಿ ನೋಡ್ಬೋದು. ನೆಕ್ಸ್ಟು ಆವರ್ತಕ ಚಲನೆ ಇದೆ. ಸೊ ಇಲ್ಲಿ ಕಾಲಾವಧಿಯಲ್ಲಿ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಪುನರಾವರ್ತನೆಯಾಗುವ ವಸ್ತುವಿನ ಚಲನೆಯನ್ನು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಆವರ್ತಕ ಚಲನೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೋಡೋದಾದ್ರೆ ಲೋಲಕದ ಚಲನೆ, ಗಡಿಯಾರದಲ್ಲಿನ ಸೆಕೆಂಡ್ ತೋರುವ ಮುಳ್ಳಿನ ಒಂದು ತುದಿಯ ಚಲನೆ ಅಂತೇಳಿ ಸೊ ಉದಾಹರಣೆಗಾಗಿ ನೋಡ್ಬೋದು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.